ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ರಕ್ಷಿತ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ, ಅವರ ಅಮ್ಮ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಪ್ರೋಮೋ ನೋಡಿದಾಗ ಮಾತ್ರ ಒಂದೇ ಅನ್ಸಿದ್ದು, ಪ್ಯೂರ್ ಅಂಡ್ ಲವ್ ಅಂಡ್ ಎಮೋಷನ್ಸ್. ಅಂದ್ರೆ ಕೆಲವರು ಎಮೋಷನ್ಸ್ ನೋಡಕ್ಕಾಗಲ್ಲ ಗುರು, ಏನಪ್ಪ ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಇವರ ಒಂದು ಪ್ರೋಮೋ ನೋಡಿದಾಗ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು, ಹಾರ್ಟ್ ಟಚ್ ಆಯ್ತು ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಪ್ರೋಮೋ ಕಟ್ ಮಾಡಿದ್ರೆ ಕಲರ್ಸ್ ಕನ್ನಡದವರಾಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು, ಈ ಪ್ರೋಮೋ ನೋಡಿದ್ಮೇಲೆ ರಕ್ಷಿತ್ ಅವರಮ್ಮ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಸ್ತಾ ಇರ್ತಾರೆ. ಅದು ನೋಡ್ತಾ ಇದ್ರೆ ನಾನು ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ, ನಾನು 10th 9th ಹೋಗ್ಬೇಕಾದ್ರೆ ನಮ್ಮ ಅಮ್ಮ ನೆನಪಾದ್ರು. ಅಂದ್ರೆ ಆ ಹಾಸ್ಟೆಲ್ಗೆ ಬಂದಾಗ ಅಮ್ಮ ತಲೆ ಬಾಚಿ ಎಣ್ಣೆ ಹಚ್ಚಿ ಚೆನ್ನಾಗಿರೋ ಸ್ನಾನ ಮಾಡು ಅಂತೆಲ್ಲ ಹೇಳಿ ಹೋಗ್ತಾ ಇದ್ರು. ಆ ರೀತಿ ಇತ್ತು. ಅಂದ್ರೆ ಇಲ್ಲಿ ನೀಟಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ರೀತಿ ಎಮೋಷನ್ಸ್ ಎಲ್ಲ ಬಂದಿತ್ತು. ಚಿಕ್ಕ ಮಕ್ಕಳ ತರ ಟ್ರೀಟ್ ಮಾಡ್ತಾ ಇದ್ರು ರಕ್ಷಿತನ ಅವರಮ್ಮ. ಸಖತ್ತಾಗಿತ್ತು. ಮತ್ತೆ ಪ್ರೋಮೋ ಬಗ್ಗೆ ಮಾತಾಡೋಣ, ಅದೇ ರೀತಿಯಾಗಿ ರಕ್ಷಿತ್ ಅವ್ರ ಬಗ್ಗೆ ಕೂಡ ಮಾತಾಡೋಣ. ಯಾವ ಕಾರಣಕ್ಕೆ ಇವರು ಟಾಪ್ 5 ಅಲ್ಲಿ ಇರ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಡಿ ಟಿವಿ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಫೋಟೋಸ್ ವಿಡಿಯೋಸ್ ಅಲ್ಲಿ ನಿಮಗೆ ನೋಡ್ಬೋದು ನೀವು. ಇನ್ನೊಂದು ಮುಖ್ಯವಾಗಿ ಈ ಪ್ರೋಮೋ ಬಗ್ಗೆ ಮಾತಾಡೋಣ. ಪ್ರೋಮೋ ಗೊತ್ತೇ ಇರುತ್ತೆ, ಫ್ರಾಸ್ ಅಂದ್ರೆ ಫ್ರೀಸ್ ಅಂತ ಎಲ್ಲಾರನ್ನು ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಡೋರ್ ಓಪನ್ ಆಗುತ್ತೆ, ಅಮ್ಮನ ವಾಯ್ಸ್ ಕೇಳಿಸುತ್ತೆ. ಆ ಟೈಮಲ್ಲಿ ರಕ್ಷಿತ್ ಅವರು ಅಮ್ಮ ಎಲ್ಲಿ ಅಂದಾಗ ಅದ್ರಲ್ಲಿ ಅಶ್ವಿನಿ ಗೌಡ ಅವರ ಒಂದು ವಾಯ್ಸ್ ಕೇಳಿಸುತ್ತೆ. ಆ ಡೋರ್ ಹತ್ರ ಇದಾರೆ ಅಂತ ಅವಾಗ ಹೋಗ್ತಾರೆ, ಅಮ್ಮನ ಹಗ್ ಮಾಡ್ಕೊಂಡು ತುಂಬಾ ಕ್ರೈಯಿಂಗ್ ಮಾಡ್ತಾರೆ, ತುಂಬಾ ಅಳ್ತಾರೆ ರಕ್ಷಿತ್ ಅವರು. ಖಂಡಿತ ನಾನು ಹೇಳ್ದಲ್ಲ, ತುಂಬಾ ಪ್ಯೂರ್ ಆಗಿತ್ತು. ತುಂಬಾ ಅಂದ್ರೆ ಏನಪ್ಪ ಇವರು ಅನ್ಸ್ಲಿಲ್ಲ, ಚೆನ್ನಾಗಿತ್ತು. ಒಂಥರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ನಾವು ಟ್ರೀಟ್ ಮಾಡ್ತೀವೋ ಆ ರೀತಿ ಎಲ್ಲ ಟ್ರೀಟ್ ಮಾಡ್ತಾ ಇದ್ರು ಅವರಮ್ಮ. ಇನ್ನ ಬಿಗ್ ಬಾಸ್ ಮನೆಯಿಂದ ಒಳಗಡೆ ಬರ್ತಾರೆ. ಒಳಗಡೆ ಬಂದ್ಮೇಲೆ ಹೇಳ್ತಾರ, ಅಮ್ಮ ಏನೆಲ್ಲ ತಲೆ ಎಲ್ಲ ಹಿಂಗ್ ಕಟ್ಕೊಂಡಿದ್ಯಾ, ನೀಟಾಗಿ ಇರ್ಬೇಕಲ್ವ ಅಂತೇಳಿ ತಲೆ ಎಲ್ಲ ಬಿಚ್ಚಿ ಕರೆಕ್ಟಾಗಿ ಆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವ್ರಿಗೆ ತಮ್ಮಿಂದ ಎಣ್ಣೆ ಹಚ್ಚಿ ಅದಾದ್ಮೇಲೆ ಸ್ನಾನ ಆದ್ಮೇಲೆ ತಲೆ ಎಲ್ಲ ಬಾಸ್ತಾರ ಅನ್ಸುತ್ತೆ. ಆ ರೀತಿ ಎಲ್ಲ ಇದಾಗ್ತಾ ಇದೆ. ಖಂಡಿತವಾಗ್ಲೂ ತುಂಬಾ ತುಂಬಾ ನೋಡಕ್ಕೆ ತುಂಬಾ ಮುದ್ದಾಗಿ ಕಾಣ್ತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೇಳ್ದಲ್ಲ, ಹಳ್ಳಿ ಕಡೆ ಅಮ್ಮರು ಯಾವ ರೀತಿ ಎಲ್ಲ ಟ್ರೀಟ್ ಮಾಡ್ತಾರೆ, ತಲೆ ಬಾಚೋದು, ನೀಟಾಗಿ ಇದು ಮಾಡೋದು, ಹಂಗೆಲ್ಲ ಇರ್ತಾರೋ ಆ ಒಂದು ಸಿಚುವೇಶನ್ಸ್, ಆ ಒಂದು ಸೀನ್ ಕ್ರಿಯೇಟ್ ಆಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಆಕ್ಚುಲಿ ಹೇಳ್ಬೇಕಂದ್ರೆ ಸಖತ್ತಾಗಿ ಇತ್ತಂತ ಹೇಳ್ಬೋದು ಆ ಪ್ರೋಮೋ ಮಾತ್ರ. ಇನ್ನು ಅದಾದ್ಮೇಲೆ ಬಿಗ್ ಬಾಸ್ಗೆ ಗೊತ್ತು, ರಕ್ಷಿತ್ ಅವರು ನಮಗೂ ಗೊತ್ತು ಯಾವ ರೀತಿ ಎಲ್ಲ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರೆ, ಯಾವ ವಿಷಯದಲ್ಲಿ ಅವ್ರು ಸಾಧನೆ ಮಾಡಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತೇಳಿ. ಅದೇ ರೀತಿಯಾಗಿ ರಕ್ಷಿತ್ ಅವರು ಕೂಡ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ನಿಮ್ಮ ಕ್ಯಾಮ್ರಾನು ಬಂದಿದೆ, ನಿಮ್ಮ ಮೀನು ಬಂದಿದೆ, ನಿಮ್ಮ ಬ್ಲಾಗ್ ನ ಶುರು ಮಾಡಿ ಅಂತಾರೆ. ಆ ಟೈಮಲ್ಲಿ ರಕ್ಷಿತ್ ಅವರು ಮಾತಾಡ್ತಾ ನೋಡ್ಗುರು, ಸಖತ್ತಾಗಿರುತ್ತೆ. ತುಂಬಾ ಇಷ್ಟ ಆಯ್ತು. ಹಾಯ್ ಗಾಯ್ಸ್, ಹೇಗಿದ್ರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ, ತುಂಬಾ ಬ್ಯೂಟಿಫುಲ್ ಆಗಿದೆ, ನೀವ್ ಹೇಗಿದ್ದೀರಾ ಅಂತೇಳಿ ಮಾತಾಡ್ತಾ ನೋಡು. ಕಣ್ಣಂಚಲಿ ಕಣ್ಣೀರು ಬಂತಂದ್ರೆ ತಪ್ಪಾಗಲ್ಲ. ಆ ರೀತಿ ಎಲ್ಲ ಪ್ರೋಮೋ ಇದೆ, ತುಂಬಾ ಇಷ್ಟ ಆಯ್ತು, ಸಖತ್ತಾಗಿತ್ತು ಪ್ರೋಮೋ ಮಾತ್ರ. ಬಟ್ ಬಂದು ಅದಾದ್ಮೇಲೆ ಆ ಕಿಚನ್ ಅಲ್ಲಿ ಮೀನ್ ಅಡಿಗೆ ಮಾಡ್ತಾರೆ, ಮೀನ್ ತಯಾರು ಮಾಡ್ತಾರೆ, ಮೀನ್ ಅಡಿಗೆ ತಯಾರು ಮಾಡ್ತಾರೆ. ಹಾಯ್ ಗಾಯ್ಸ್, ನಾನು ಅಡಿಗೆ ಮಾಡ್ತಾ ಇದ್ದೀನಿ ನೋಡಿ, ಹಾಗೆ ಈಗ ಅಂತ. ಒಬ್ಬ ಯೂಟ್ಯೂಬರ್ಗೆ ಗೊತ್ತು ಆ ಕಷ್ಟ ಏನು, ಅದ್ರ ಹಿಂದಿನ ಒಂದು ಪ್ರೆಷರ್ ಏನು, ಅದರಿಂದ ಏನೆಲ್ಲ ಆಗುತ್ತೆ, ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಕಷ್ಟ ಇರುತ್ತೆ ಪಬ್ಲಿಕ್ ಅಲ್ಲಿ ಹೋದಾಗ, ಯಾರೆಲ್ಲ ಏನೆಲ್ಲ ಮಾತಾಡ್ತಾರೆ, ಕಮೆಂಟ್ಸ್ ಎಲ್ಲ ಹೇಗೆಲ್ಲ ಬರೀತಾರೆ ಅಂತ ಖಂಡಿತವಾಗ್ಲೂ ಬ್ಲಾಗ್ ಮಾಡೋ ಯೂಟ್ಯೂಬರ್ ಗೊತ್ತು. ಆ ಕಷ್ಟ ನಾನು ಅನುಭವಿಸಿದ್ದೀನಿ. ಕರೆಕ್ಟ್ ಆಗಿ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಅದೇ ಟೈಮಲ್ಲಿ ನಮ್ಮ ಧ್ರುವಂತ್ ಅವರು ಮತ್ತೆ ಬಿಡಲ್ಲ ಮರೆಯ ತೀಟ್ಲೆ ಅಂತಾರೆ, ಕ್ವಾಟ್ಲೆ ಅಂತಾರೆ, ಯಾಕೆ ಬೆತ್ತ ತಂದಿಲ್ವಾ ಹೊಡಿಯಕಂತೆಲ್ಲ ಕೇಳ್ತಾರೆ. ಇಲ್ಲಿ ರಕ್ಷಿತಾಗ ಗಿಲ್ಲಿಗ ಕೇಳೋದು ಗೊತ್ತಿಲ್ಲ, ಬಟ್ ಗಿಲ್ಲಿ ಕೌಂಟ್ರ್ ಮಾತ್ರ ಸಖತ್ತಾಗಿತ್ತ ಹೇಳ್ಬೋದು. ಯಾಕೆ ಅಂದ್ರೆ ಬೆತ್ತ ಏನಾದ್ರು ತಂದಿದ್ರೆ ಫಸ್ಟ್ ಆಫ್ ಆಲ್ ನಿನಗೆ ಹೊಡಿತಿದ್ರು ಅಂತ ಸಖತ್ತಾಗಿ ಹೇಳಿದ್ರು. ಏನಕ್ಕಂದ್ರೆ ಅಷ್ಟ ಇಷ್ಟ ರಕ್ಷಿತ ಟಾರ್ಚರ್ ಕೊಟ್ಟಿದ್ದು, ಸಖತ್ತಾಗಿ ಗೋಳು ಹಾಕೊಂಡಿದ್ದಾರೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ, ಬಟ್ ಮನೇಲಿದ್ದಾಗ ಎಲ್ಲ ಟೈಮಲ್ಲೂ ಕೂಡ ಆ ರೀತಿ ಇತ್ತು ಪ್ರೋಮೋ. ಈ ಪ್ರೋಮೋ ನೋಡಿದಾಗ ಮಾತ್ರ ಮನೆ ಮಂದಿ ಎಲ್ಲ ಸ್ವಲ್ಪ ಶಾಕನೇ ಆಗಿದಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಆ ಕ್ಯಾಮ್ರಾ ಕೊಟ್ಟು ನೀವು ಬ್ಲಾಗ್ ಮಾಡೋ ಅಂತ ಕಳಿಸಿದಾರೆ. ಏನಕ್ಕಂದ್ರೆ ಅದನ್ನೇ ಹೇಳ್ತಾ ಇದ್ರು, ಬ್ಲಾಗ್ ಹಂಗೆ ಹಿಂಗ ಅಂತೆಲ್ಲ ಕೆಲವರು. ಆ ಕಾರಣಕ್ಕೆ ಕ್ಯಾಮ್ರಾ ಕೊಟ್ಟು ಬ್ಲಾಗ್ ಮಾಡಂತ ಕೊಟ್ಟಾಗ ಸೂಪರ್ ಆಗಿದೆ. ಆ ಬ್ಲಾಗ್ ತರ ನಮ್ಗೆ ತೋರಿಸಿದಾರೆ ಅಂದ್ರೆ ತಪ್ಪಾಗಲ್ಲ. ಪ್ರೋಮೋದಲ್ಲಿ ಎಪಿಸೋಡ್ ಕೂಡ ಹಾಗೆ ಇರುತ್ತೆ. ಮೀನೆಲ್ಲ ಅಡಿಗೆ ಮಾಡಿ ಇರಿಸ್ತಾರೆ. ಆ ಗಿಲ್ಲಿಗೆ ತುಂಬಾ ಸಪೋರ್ಟ್, ಅಂದ್ರೆ ಗಿಲ್ಲಿ ಹತ್ರ ಚೆನ್ನಾಗಿ ಮಾತಾಡ್ದಂಗೆ ಇದ್ದಾರೆ. ಆ ಟೈಮಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆ ಗಿಲ್ಲಿಗೆ, ರಕ್ಷಿತ ಅಂತ ಹೇಳ್ಬೋದು ಈ ಪ್ರೋಮೋ ಕೂಡ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಎಲ್ಲ ಅನಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋ ಸಖತ್ತಾಗಿದೆ ಅಂತ ಬೇರೆ ವಿಷಯ ಬಿಟ್ರೆ, ಟಾಪ್ 5 ಅಲ್ಲಿ ಏನಕ್ಕೆ ಬರ್ತಾರೆ ಅಂತ ಕೇಳೋದಾದ್ರೆ,
ಮೇನ್ ಆಗಿ ಕಾಮನ್ ಆಡಿಯನ್ಸ್ ಅಂದ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ರಕ್ಷಿತಾ ಅವ್ರಿಗೆ ತುಂಬಾ ಫ್ಯಾನ್ಸ್ ಎಲ್ಲ ಇದ್ದಾರೆ. ಆ ಕಾರಣಕ್ಕೆ ಇವರು ಟಾಪ್ 3 ಅಂತೂ ಖಂಡಿತವಾಗ್ಲೂ ಬರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇಷ್ಟು ದಿನ ಟಾಪ್ 2 ಅಂತ ಅನ್ಕೊಂಡಿದ್ದೆ, ಬಟ್ ಯಾಕೋ ಏನಾನ ಕಲರ್ಸ್ ಅವ್ರು ಏನಾದ್ರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಾದ್ರು ಕೊಟ್ರೆ ಮೇನ್ ಆಗಿ ಟಾಪ್ 4 ಟಾಪ್ 3 ಖಂಡಿತವಾಗ್ಲೂ ರಕ್ಷಿತಾ ಅವ್ರು ಬರ್ತಾರೆ. ಏನಕ್ಕಂದ್ರೆ ಮನೆಗೆ ಕಾಂಟ್ರಿಬ್ಯೂಷನ್ ಇದೆ, ಕೆಲವು ಟಾಸ್ಕ್ ಆಡಿದ್ರೆ ಇಲ್ಲ ಅಂತ ಹೇಳಲ್ಲ, ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಮಾತಾಡಿದ್ರೆ ಅದು ಸರಿನೋ ತಪ್ಪು ಅಂತ ಗೊತ್ತಿಲ್ಲ. ಕೆಲವ್ರ ತರ ಸೇಫ್ಗೆ ಮಾಡ್ದಾನೆ ಕರೆಕ್ಟಾಗಿ ಆಡ್ಕೊಂಡ್ ಬಂದ್ರೆ ಕರೆಕ್ಟಾಗಿ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೀತಿ ಇದೆ. ಆ ಕಾರಣಕ್ಕೆ ಇವರು ಟಾಪ್ 5 ಬಂದೇ ಬರ್ತಾರೆ ಅನ್ಸುತ್ತೆ. ಮತ್ತೆ ನಿಮ್ಗೆ ಈ ಪ್ರೋಮೋ ನೋಡಿದಾಗ ಏನ್ ಅನ್ಸಂತ ಕಮೆಂಟ್ ಮಾಡಿ. ಕೇವಲ ಒಂದೇ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಒಬ್ರು ಪ್ರೋಮೋನೇ ಕಟ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಎಮೋಷನ್ಸ್ ಅದು ಯಾವ ರೀತಿ ಎಲ್ಲ ಬಿಲ್ಡಪ್ ಆಗಿದೆ ಎಲ್ಲ ಯಾವ ರೀತಿ ಎಲ್ಲ ಜನ ಕುತೂಹಲದಿಂದ ಕಾಯ್ತಾರೆ ಅಂತೆಲ್ಲ ನೋಡ್ತಾ ಇದ್ರ. ಇನ್ನು ಅದೇ ರೀತಿಯಾಗಿ ಗಿಲ್ಲಿ ಕಾವ್ಯ ಫ್ಯಾಮಿಲಿ ಮಾತ್ರ ಇವತ್ತು ಯಾವಾಗಲೂ ಬುಧವಾರನ ನಾಳೆ ಬರ್ತಾರೆ. ನಮಗೆ ನಾಳೆ ಬಂದ್ರೆ ಶುಕ್ರವಾರ ತೋರಿಸ್ತಾರ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ಇನ್ನ ಧನು ಫ್ಯಾಮಿಲಿ ಎಪಿಸೋಡನ್ನೇ ತೋರಿಸಿಲ್ಲ ನಮಗೆ. ಇವತ್ತೇನಾದ್ರು ಒಂದು 4-5 ಫ್ಯಾಮಿಲಿ ಬಗ್ಗೆ ತೋರಿಸಬಹುದು ಒಂದೇ ಸಲ ಎಲ್ಲರನ್ನೂ ಕೂಡಾಕಿ ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಲೈವ್ ಅಪ್ಡೇಟ್ ಆಗುವಾಗ ಕೊಡ್ತಾ ಇರ್ತೀನಿ, ಬಂದು ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಮಾಡಿ ಇರಿಸ್ತಾರೆ. ಆ ಗಿಲ್ಲಿಗೆ ತುಂಬಾ ಸಪೋರ್ಟ್ ಅಂದ್ರೆ ಗಿಲ್ಲಿ ಹತ್ರನೇ ಚೆನ್ನಾಗಿ ಮಾತಾಡ್ದಂಗೆ ಇದ್ದಾರೆ. ಆ ಟೈಮಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆ ಗಿಲ್ಲಿಗೆ, ರಕ್ಷಿತ ಅಂತ ಹೇಳ್ಬೋದು ಈ ಪ್ರೋಮೋ ಕೂಡ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಎಲ್ಲ ಅನಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋ ಸಖತ್ತಾಗಿದೆ ಅಂತ ಬೇರೆ ವಿಷಯ ಬಿಟ್ರೆ ಟಾಪ್ 5 ಏನಕ್ಕೆ ಬರ್ತಾರೆ ಅಂತ ಕೇಳೋದಾದ್ರೆ ಮೇನ್ ಆಗಿ ಕಾಮನ್ ಆಡಿಯನ್ಸ್ ಅಂದ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ರಕ್ಷಿತಾ ಅವ್ರಿಗೆ ತುಂಬಾ ಫ್ಯಾನ್ಸ್ ಎಲ್ಲ ಇದ್ದಾರೆ. ಆ ಕಾರಣಕ್ಕೆ ಇವರು ಟಾಪ್ 3 ಅಂತೂ ಖಂಡಿತವಾಗ್ಲೂ ಬರ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇಷ್ಟು ದಿನ ಟಾಪ್ 2 ಅಂತ ಅನ್ಕೊಂಡಿದ್ದೆ, ಬಟ್ ಯಾಕೋ ಏನಾನ ಕಲರ್ಸ್ ಅವ್ರು ಏನಾದ್ರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಾದ್ರು ಕೊಟ್ರೆ ಮೇನ್ ಆಗಿ ಟಾಪ್ 4 ಟಾಪ್ 3 ಖಂಡಿತವಾಗ್ಲೂ ರಕ್ಷಿತಾ ಅವ್ರು ಬರ್ತಾರೆ. ಏನಕ್ಕಂದ್ರೆ ಮನೆಗೆ ಕಾಂಟ್ರಿಬ್ಯೂಷನ್ ಇದೆ, ಕೆಲವು ಟಾಸ್ಕ್ ಆಡಿದ್ರೆ ಇಲ್ಲ ಅಂತ ಹೇಳಲ್ಲ, ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಮಾತಾಡಿದ್ರೆ ಅದು ಸರಿನೋ ತಪ್ಪು ಅಂತ ಗೊತ್ತಿಲ್ಲ. ಕೆಲವ್ರ ತರ ಸೇಫ್ಗೆ ಮಾಡ್ದಾನೆ ಕರೆಕ್ಟಾಗಿ ಆಡ್ಕೊಂಡ್ ಬಂದ್ರೆ ಕರೆಕ್ಟಾಗಿ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೀತಿ ಇದೆ. ಆ ಕಾರಣಕ್ಕೆ ಇವರು ಟಾಪ್ 5 ಬಂದೇ ಬರ್ತಾರೆ ಅನ್ಸುತ್ತೆ. ಮತ್ತೆ ನಿಮ್ಗೆ ಈ ಪ್ರೋಮೋ ನೋಡಿದಾಗ ಏನ್ ಅನ್ಸಂತ ಕಮೆಂಟ್ ಮಾಡಿ. ಕೇವಲ ಒಂದೇ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಒಬ್ರು ಪ್ರೋಮೋನೇ ಕಟ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಎಮೋಷನ್ಸ್ ಅದು ಯಾವ ರೀತಿ ಎಲ್ಲ ಬಿಲ್ಡಪ್ ಆಗಿದೆ ಎಲ್ಲ ಯಾವ ರೀತಿ ಎಲ್ಲ ಜನ ಕುತೂಹಲದಿಂದ ಕಾಯ್ತಾರೆ ಅಂತೆಲ್ಲ ನೋಡ್ತಾ ಇದ್ರ. ಇನ್ನು ಅದೇ ರೀತಿಯಾಗಿ ಗಿಲ್ಲಿ ಕಾವ್ಯ ಫ್ಯಾಮಿಲಿ ಮಾತ್ರ ಇವತ್ತು ಯಾವಾಗಲೂ ಬುಧವಾರನ ನಾಳೆ ಬರ್ತಾರೆ. ನಮಗೆ ನಾಳೆ ಬಂದ್ರೆ ಶುಕ್ರವಾರ ತೋರಿಸ್ತಾರ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ಇನ್ನ ಧನು ಫ್ಯಾಮಿಲಿ ಎಪಿಸೋಡನ್ನೇ ತೋರಿಸಿಲ್ಲ ನಮಗೆ. ಇವತ್ತೇನಾದ್ರು ಒಂದು 4-5 ಫ್ಯಾಮಿಲಿ ಬಗ್ಗೆ ತೋರಿಸಬಹುದು ಒಂದೇ ಸಲ ಎಲ್ಲರನ್ನೂ ಕೂಡಾಕಿ ಅಂತ ಅನಿಸ್ತಾ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಲೈವ್ ಅಪ್ಡೇಟ್ ಆಗುವಾಗ ಕೊಡ್ತಾ ಇರ್ತೀನಿ, ಬಂದು ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.